ಏನು ಮಾಡ್ತಾ ಇದೀಯಾ? ಓಹೋ, ಅದಕ್ಕೆ ಈ ಕಲ್ಲಲ್ಲ ಕಣೋ, ವೈಟ್ ಸ್ಟೋನ್ ಬರುತ್ತೆ ಗೊತ್ತಾ, ಅದಿಲ್ಲಿ ಸಿಗಲ್ಲ. ಇನ್ನು ಮುಂದೆ ಬನ್ನಿ. ಏನದು? ಕ್ಯಾಮ್ರಾನಾ? ನನ್ನ ಫೋಟೋ ತೆಕ್ಕೊಡ್ತೀರಾ? ಅಲ್ಲಿ ನನ್ನ ಫೋಟೋ ತೆಕ್ಕೊಡ್ತೀರಾ? ಕೊಡ್ತೀರಾ? ಉದರಹಳ್ಳಿ ಶ್ರೀ ಸಿದ್ದಪ್ಪಾಜಿ ಸಿದ್ದೇಶ್ವರ ಬೆಟ್ಟ. ಇದು ಸುಮಾರು ಬೆಂಗಳೂರಿಂದ 50 ಕಿಲೋಮೀಟ್ರು ಹತ್ತಿರದಲ್ಲೇ ಇದೆ. ನಿಜವಾಗ್ಲೂ ಇಷ್ಟು ಅದ್ಭುತವಾಗಿದೆ ಅಂತ ನಾನು ಈ ಸ್ಥಳನ ಹೋದಾಗ, ಅಂದರೆ ಈ ಸ್ಥಳಕ್ಕೆ ಹೋದಾಗಲೇ ಗೊತ್ತಾಗಿದ್ದು. ಎಷ್ಟು ಅದ್ಭುತವಾಗಿದೆ ಅಂದರೆ ಅಲ್ಲಿರೋ ಒಂದು ವೆದರ್ ಆಗ್ಬೋದು, ಮತ್ತು ನಿಮಗೆ ಅಲ್ಲಿ ವ್ಯೂ ಪಾಯಿಂಟ್ ಆಗ್ಬೋದು, ಆ ದೇವಸ್ಥಾನ ಕ್ಲೀನೆಸ್ಸು ತುಂಬ ಅದ್ಭುತವಾಗಿದೆ. ಒನ್ ಡೇ ಟ್ರಿಪ್ಪಲ್ಲಿ ಬೆಂಗಳೂರಿಂದ, ಅದು ಎಸ್ಪೆಷಲಿ ಇಷ್ಟು ಹತ್ತಿರದಲ್ಲಿ 50-60 ರೇಡಿಯೇಷನಲ್ಲಿ ಇಂತಿಂಥ ಅದ್ಭುತ ಸ್ಥಳಗಳಿದೆ ಅಂತ ನಮಗೆ ಇತ್ತೀಚೆಗೆ ಗೊತ್ತಾಗ್ತಿದೆ. ಅದರಿಂದ ನಾವೇ ಇಂಥ ಅದ್ಭುತ ಸ್ಥಳಗಳಿಗೆ ಯಾಕೆ ಹೋಗಬಾರ್ದು ಅಂತ, ಮತ್ತು ನಿಮ್ಗೆ ಯಾಕೆ ತೋರಿಸ್ಬಾರ್ದು ಅಂತ ಒಂದು ನಿರ್ಧಾರ ಮಾಡಿ ನಾವು ಹೋಗಿದ್ವಿ. ಮತ್ತು ಆ ಸ್ಥಳಕ್ಕೆ ಹೋದಾಗ ಒಂಥರ ನಿಮಗೆ ಪ್ರಶಾಂತವಾಗಿ ಮತ್ತು ಒಂದು ಏಕಾಂತವಾಗಿ ಧ್ಯಾನ ಮಾಡೋದ ಅಂತ ಅನಿಸುತ್ತೆ. ಯಾಕಂದರೆ ಅದು ಬೆಟ್ಟದ ಮೇಲಿರೋದ್ರಿಂದ ನಿಮಗೆ ಅಲ್ಲಿ ಫೀಲೇ ಬೇರೆ. ಆ ಗಾಳಿ, ಆ ದೇವಸ್ಥಾನದಲ್ಲಿರೋಂಥ ಒಂದು ಸೈಲೆನ್ಸು, ಆ ವೈಬ್ನ ನಿಮಗೆ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ. ಅಲ್ಲಿಂದ ಹೊರಗಡೆ ಬರೋದೇ ಬೇಡ ಅನ್ನೋಷ್ಟು ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ. ಇಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಮೋಸ್ಟ್ಲಿ ಇದು ಮುಂದಿನ ದಿನಗಳಲ್ಲಿ ಒಂದು ಟೂರಿಸ್ಟ್ ಪ್ಲೇಸ್ ಆದರೂ ಅದರಲ್ಲೇನು ಅನುಮಾನ ಇಲ್ಲ. ಏನಕ್ಕಂದರೆ ಅಷ್ಟು ಇತ್ತೀಚೆಗೆ ಉದರಹಳ್ಳಿ ಶ್ರೀ ಸಿದ್ದಪ್ಪಾಜಿ ಸಿದ್ದೇಶ್ವರ ಬೆಟ್ಟ ಒಂದು ಪ್ರಸಿದ್ಧಿ ಪಡ್ಕೋತಿದೆ. ಬೆಂಗಳೂರಿಗೆ ತುಂಬ ಹತ್ರ, 50 ಕಿಲೋಮೀಟ್ರಲ್ಲೇ ಎಷ್ಟು ಅದ್ಭುತವಾಗಿದೆ ಅಂತ ಇವಾಗ ಗೊತ್ತಾಗ್ತದೆ. ಮಾತ್ರ ಈವ್ನಿಂಗ್ ಟೈಮ್ ಬಂದಂತೂ ಸನ್ಸೆಟ್ ಟೈಮ್ಗೆ ಸೂಪರಾಗಿದೆ ನೋಡಿ. ಇಲ್ಲೊಂದೇ ಇದೆ, ಅಕ್ಕೋ ಈ ಕಡೆ ಬಾ. ಎಷ್ಟು ಅದ್ಭುತವಾಗೈತೆ ಅಂದರೆ ವೆದರ್ ಮಾತ್ರ ಸೂಪರ್ ಐತೆ. ವಾದರಹಳ್ಳಿ ಅಂದರೆ ಬೆಂಗಳೂರಿಂದ ಕರೆಕ್ಟಾಗಿ 50 ಕಿಲೋಮೀಟ್ರ್, 1 ಅವರ್ ಜರ್ನಿ. ನೀವು ಹಿಂಗೆ ಹೋದರೆ ಒನ್ ಡೇ ಟ್ರಿಪ್ಪಲ್ಲೇ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿದು ದೇವಸ್ಥಾನಕ್ಕೂ ನೀವು ಹೋಗ್ಬೋದು. ಸೊ ವೀಕ್ ಡೇಸಲ್ಲಿ ಬಂದರೆ ನಿಮಗೆ ಆರಾಮ್ ಸ್ಪೇಸ್ ಸಿಗುತ್ತೆ. ಸ್ಪೇಸ್ ಅನ್ನೋದಕ್ಕಿಂತ ಕ್ರೌಡ್ ಕಡಿಮೆ ಇರುತ್ತೆ. ಅದ್ಭುತವಾಗಿ ಎಲ್ಲ ಇದೆ. ಎಸ್ಪೆಷಲಿ ಈಗ ಒಂದು ಸ್ವಲ್ಪ ವೆದರೆಲ್ಲ ನಿಮಗೆ ಥಂಡಿ ಇರೋದ್ರಿಂದ, ಬಿಸಿಲು ಆದರೂ ಗಾಳಿ ಇರೋದ್ರಿಂದ ಮಸ್ತೈತೆ. ಬಟ್ ವೀಕ್ ಡೇಸಲ್ಲಾಗಲಿ ವೀಕೆಂಡಲ್ಲಾಗಲಿ ಈವ್ನಿಂಗ್ ಟೈಮ್ ಬಂದರೆ ಮಸ್ತು. ಓಡ್ಬೇಡ ನಮ್ಮ ಕುಳ್ಳ ಓಡ್ಬರ್ತಾನೆ ಇಲ್ಲಿಗೇನೆ. ಮುಂದಕ್ಕೆ ಹೋಗ್ಬೇಡ, ಜಾರತ್ತೆ. ಎಷ್ಟು ಸೊ ಹೆಂಗೆ ಅನಿಸ್ತಾ ಇದೆ? ಸೂಪರಾಗೈತೆ. ಮತ್ತು ನನಗೇನೆ ಶಾಕ್ ಆಗೋಯ್ತು. ಬೆಂಗಳೂರಿಂದ 50 ಕಿಲೋಮೀಟ್ರಲ್ಲಿ ಈ ಥರ
ಈ 77 ಮಲೆ ಇದು ಸಾಂಗೈತ್ ಗೊತ್ತಾ? ಹಾಂ ಮಾದೇಶ್ವರಂದು 77 ಮಲೆಯ ಹಾಗೆ 7 ಬೆಟ್ಟ ಹತ್ತದಂಗೆ ಆಯ್ತು ನೋಡಲಿ. ಅಲ್ಲೊಂದು ನಿಜ ಸುತ್ತ ಕಡೆ ಬೆಟ್ಟಗಳೇ ಇದಾವೆ. ಅಲ್ಲಲ್ಲೇ ಲೇಕ್ಗಳದಾವು. ಲೇಕ್ ಒಳಗೆಲ್ಲ ಕಮಲ ಲೋಟಸ್ ಬಿಸಾಕ್ಬೇಡ. ಏನು ಮಾಡ್ತಾ ಇದೀಯಾ? ಓಹೋ ಅದಕ್ಕೆ ಈ ಕಲ್ಲಲ್ಲ ಕಣೋ, ವೈಟ್ ಸ್ಟೋನ್ ಬರುತ್ತೆ ಗೊತ್ತಾ? ಅದಿಲ್ಲಿ ಸಿಗಲ್ಲ. ಆ ಕಲ್ಲನ್ನ ಕುಟ್ಟಿದ್ರೆ ಬೆಂಕಿ ಬರುತ್ತೆ. ಇದರಲ್ಲೂ ಬರುತ್ತೆ, ಬಟ್ ತುಂಬ ಟೈಮ್ ಮಾಡ್ಬೇಕು. ಹಂಗೆ ನಿನ್ನ ಕೈಗೆ ನೋವಾಗುತ್ತೆ. ಬಾ ಯಾವಾಗಾದ್ರೂ ಮಾಡೋಣ. ಐ ಹೋಪ್ ನಮ್ಮ ಈ ಸ್ಥಳ ಪರಿಚಯ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀಲೇಬೇಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು ಸೂನ್.